HMTಯ ಕಾರ್ಖಾನೆ ಏನಿದೆ ಆ ಕಾರ್ಖಾನೆಯ ಭೂಮಿಯ ಬಗ್ಗೆ ಒಬ್ಬ ರಾಜ್ಯದ DFO ಅವರ ಒಂದು ನಿವೃತ್ತಿ ಹೊಂದೋದಕ್ಕಿಂತ ಒಂದು ವಾರದ ಮುಂಚೆ ಈ ಒಂದು ಆದೇಶವನ್ನ ಹೊರಡಿಸಿ ಕಾನೂನು ಬಾಹಿರವಾಗಿನೇ ಹೇಳ್ತೀನಿ ನಾನು ಕೋರ್ಟ್ಗೆ ಸಬ್ಸಿಡಿಸಿದ್ದು ಈಗಾಗಲೇ ಈ ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ HMT ಮತ್ತು ರಾಜ್ಯ ಸರ್ಕಾರದ ನಡುವೆ ಇನ್ನೂ ಮ್ಯಾಟರು ಕ್ಲೋಸ್ ಆಗಿಲ್ಲ. ಇವತ್ತು ಅಲ್ಲಿ ವಾದ ಪ್ರತಿವಾದದ ಹಂತದಲ್ಲಿ ಇರ್ತಕ್ಕಂಥದ್ದೇನಿದೆ, ಈ ಅಧಿಕಾರಿಗೆ ಯಾವುದೇ ರೀತಿಯ ಒಂದು ಆದೇಶವನ್ನ ಮಾಡ್ತಕ್ಕಂಥದ್ದಕ್ಕೆ ಕಾನೂನು ಬಾಹಿರವಾಗಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ, ಕೋರ್ಟ್ನ ತೀರ್ಪು ಬರದೆ ಇವರೇ ಏಕಾಏಕಿ ಏನೋ ಒಂದು ಸುಮೋಟೋ ತಗೊಂಡಿದ್ದಾರೆ ನಿರ್ಧಾರ. ಬಹುಶಃ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಬಾರದು ಅಂತಕ್ಕಂಥದ್ದು ಇವರು ತೀರ್ಮಾನಕ್ಕೆ ಬಂದಿದ್ದಾರೆ. ದೇಶದಲ್ಲೇ ಇದು ಪ್ರಚಾರ ಆಗ್ತಕ್ಕಂಥ ರೀತಿಯಲ್ಲಿ ಇದನ್ನ ಬರೆಸಿರ್ತಕ್ಕಂಥದ್ದಿದೆ. ಇವನು ಯಾರೋ ಈ ಅಧಿಕಾರಿ ಬ್ಯಾಕ್ಗ್ರೌಂಡ್ ರವೀಂದ್ರ ಕುಮಾರ್ ಅಂತ ಹೇಳಿ ಇವು ಕೊಟ್ಟಿರ್ತಕ್ಕಂಥ ತೀರ್ಪು. ಇವರು ಯಾರು ಹಿಂದೆ ಇರ್ತಕ್ಕಂಥವ್ರು, ಇವರಿಗೆ ಕಾಡ್ ಫಾದರು ಗೊತ್ತಿದೆ ನನಗೆಲ್ಲ. ಈ ವ್ಯಕ್ತಿ ಇದು ಹಿನ್ನೆಲೆ ಯಾವ ರೀತಿ ಪಾಪ ಇವರು ಅರಣ್ಯ ಇಲಾಖೆನ ಉಳಿಸ್ಲಿಕ್ಕೆ ಕಷ್ಟಪಟ್ಟಿದ್ದಾರೆ, ಹಲವಾರು ಮಾಹಿತಿಗಳಿದೆ. ಇಂಥ ಒಬ್ಬ ವ್ಯಕ್ತಿ ಕೋರ್ಟ್ನಲ್ಲಿ ಇನ್ನೂ ವ್ಯಾಜ್ಯ ನಡೀತಾ ಇದ್ದಾಗ ಈ ರೀತಿಯ ತೀರ್ಪು ಕೊಡಲಿಕ್ಕೆ ಇವನಿಗೆ ಅಧಿಕಾರ ಕೊಟ್ಟಾರೆ ಯಾರು? ಇವತ್ತು ಈ ಕಾರ್ಖಾನೆಗಳು ಉಳಿಬಾರ್ದು ಅನ್ನೋದೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಸರ್ಕಾರಗಳ ನಡವಳಿಕೆ. ಇವತ್ತು ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಈ ಕಾರ್ಖಾನೆ ಅಭಿವೃದ್ಧಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ನಾವೇನು ಹಲವಾರು ತಂತ್ರಜ್ಞರ ಜೊತೆ ಚರ್ಚೆ ಮಾಡಿ ಇವತ್ತು ಕೆಲವು ತೀರ್ಮಾನಗಳಾಗಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಮಾಧ್ಯಮಗಳಿಗೆ ಹೇಳಿಕೆ ಬಿಡುಗಡೆ ಮಾಡಿ 30 ದಿವಸ ಸಮಯ ಕೊಟ್ಟಿದ್ದೀವಿ ಅಂತ ಹೇಳಿ ಇವನಿಗೆ ಅಧಿಕಾರ ಕೊಟ್ಟಿರೋದು ಯಾರು? ಕೋರ್ಟ್ನಲ್ಲಿ ನಡೀತಿರ್ತಕ್ಕಂಥ ಕೇಸ್ ಇದು. ಅದರಿಂದ ಇದೇನೋ 15,000 ಕೋಟಿ, ಹೌದಪ್ಪ 15,000 ಕೋಟಿ. ಸಿದ್ದರಾಮಯ್ಯನವರೇ, ನಿಮ್ಮ ಈಗಿನ ಸಚಿವರನ್ನು ಕೇಳ್ತೀನಿ, ಇದರಲ್ಲಿ ಎಷ್ಟೆಷ್ಟು ಜಾಗ ಅವ್ರದ್ದಿದೆಯೋ ಗೊತ್ತಿಲ್ಲ, ಯಾವ್ಯಾವ ಪೊಲಿಟಿಷಿಯನ್ಗಳದ್ದಿದೆ ಅಂತ ಹೇಳಿ. ಇವ್ರಿಗೆ ಯಾವ ಪವರ್ ಕೊಟ್ಟಿದ್ರು, ಯಾರು ಕೇಳಿ ಮಾಡಿದ್ದಾರೆ, ಇದು ಒಂದು ಭಾಗ. 15,000 ಕೋಟಿ ವ್ಯಾಲ್ಯೂ, ಹೌದಪ್ಪ 15 ಅಲ್ಲ, ಇನ್ನೂ ಜಾಸ್ತಿನೇ ಇರ್ಬೋದು. ನಾನು 15,000 ಕೋಟಿಗೆ ಸೀಮಿತ ಮಾಡೋದಿಲ್ಲ ಆ ಜಾಗನ. ಇಲ್ಲಿ 173 ಎಕರೆ ಅಂತ ಹೇಳಿದ್ರಲ್ಲ, ಏನೋ ಬರ್ಕೊಂಡವ್ರಲ್ಲ ಇವತ್ತು. ಈ 173 ಎಕರೆ ಎಲ್ಲಿಂದ ಪ್ರಾರಂಭ ಆಗಿದ್ದು? ಇದು ಸಿಂಗಾಪುರ ಮಾಡ್ತೀವಿ ಅಂದ್ರಲ್ಲ, ಈಗ ಅದೇನೋ ಬೆಂಗಳೂರನ್ನ ಇದೇನೋ ಮಾಡ್ತೀವಿ ಅಂತ ಹೊರಟವ್ರಲ್ಲ. ಈಗ ಬ್ಯಾಡ್ ಬೆಂಗಳೂರು ಬ್ರ್ಯಾಂಡ್ ಮಾಡಕ್ಕೆ ಹೊರಟವ್ರಲ್ಲ. ಇದು ಯಾವ್ಯಾವ ಡೇಟ್ನಲ್ಲಿ ಈ 173 ಎಕರೆ ಸೇಲ್ ಮಾಡಿರೋದು? ನಾನು ಮುಖ್ಯಮಂತ್ರಿ ಆದಾಗ 2006ರಲ್ಲಿ ಈ ವಿಷಯ ಗಮನಕ್ಕೆ ಬಂದ ಮೇಲೆ 1 ಇಂಚ್ ಭೂಮಿಯನ್ನು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತೇಳಿ ಈ ರಿಜಿಸ್ಟ್ರಾರಿಗೆ ನಾನು ಪತ್ರ ಬರೆದು ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸಿದೆ. ಅದಕ್ಕಿಂತ ಮುಂಚೆ ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ಎಕರೆ ಸೇಲ್ ಯಾರಿಗೆ ಮಾಡಿದ್ದಾರೆ? ಸರ್ಕಾರದ ಸ್ವಾಮಿಗೆ ಕೊಟ್ಟಿದ್ರೆ ಬೇರೆ, ಕೆಲವು ಕೊಟ್ಟಿದ್ದಾರೆ ಇಸ್ರೋಗೆ ಮಗದೊಂದಕ್ಕೆ, ಅದು ಸರ್ಕಾರದ ವ್ಯಾಪ್ತಿನಲ್ಲೇ ಇರ್ತಕ್ಕಂಥದ್ದು. ಕೆಲವು ಪ್ರೈವೇಟ್ನವ್ರು ಕೊಂಡ್ಕೊಂಡು ಯಾರು ಇವ್ರಿಗೆ ಕೊಟ್ಟವರು, ಯಾರು ಪರ್ಮಿಷನ್ ಕೊಟ್ಟವರು, ಇದರಲ್ಲಿ ಯಾರ್ಯಾರ ಪಾತ್ರ ಇದೆ? ನಾನು ಹಿಂದೆ ಜಕ್ಕೂರ್ ಪ್ಲಾಂಟೇಶನ್ದು ಹೇಳಿದೆ. ಜಕ್ಕೂರ್ ಪ್ಲಾಂಟೇಶನ್ನು 170 ಎಕರೆ ನಿಮ್ಮ ವೈಮಾನಿಕ ತರಬೇತಿ ಕೊಟ್ಟಿದ್ದು ಬೇರೆ ಆ ಜಕ್ಕೂರ್ ಪ್ಲಾಂಟೇಶನ್ನಲ್ಲಿ. ಇನ್ನು ಈ ಕಡೆ 170 ಎಕರೆ ಇದೆಯಲ್ಲ, ಇನ್ನೊಂದು ಭಾಗ 300 ಚಿಲ್ಲರೆ ಎಕರೆನಲ್ಲಿ, ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಎಕರೆ ಭೂಮಿ ಖರೀದಿ ಅಂತ ತೋರಿಸ್ಕೊಂಡು ಡಾಕ್ಯುಮೆಂಟ್ನ ತಿದ್ದಿ ಆ ಜಕ್ಕೂರ್ ಪ್ಲಾಂಟೇಶನ್ನಲ್ಲಿ ಯಾರ್ಯಾರು ಮನೆ ಕಟ್ಕೊಂಡವ್ರೆ, ಯಾರ್ಯಾರಿಗೆ ಸೇರಿದೆ, ಏನು ಬಡವರಿಗೆ ಕೊಟ್ಟಿದ್ದೀರಾ ಅಲ್ಲಿ? ಇದೆಲ್ಲ ತೆಗಿತೀರಾ ಸತ್ಯನ?